ಹಾಯ್, ವೆಲ್ಕಮ್ ಟು ಆಕ್ವಾ ಬ್ರೋ ಕನ್ನಡ. ನನ್ನ 17 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಮೋಸ್ಟ್ ಅಗ್ರೆಸಿವ್ ಫಿಶ್ ಯಾವ್ದಾದ್ರು ಇದ್ರೆ ಅದು ರೆಡ್ ಡೆವಿಲ್ ಚಿಕ್ಲೆಟ್. ಆಮೇಲೆ ಟೆರಿಟೋರಿಯಲ್ ಫಿಶ್ ಯಾವ್ದಾದ್ರು ಇದ್ರೆ ಅದು ರೆಡ್ ಡೆವಿಲ್ ಚಿಕ್ಲೆಟ್. ಅದೇ ಫಿಶ್ ತರ ಇನ್ನೊಂದು ಫಿಶ್ ಇದೆ, ಅದು ಇನ್ನ ಸೂಪರ್ ರೇರ್ ಫಿಶ್. ಅದು ಯಾರಿಗಾದ್ರೂ ಸಿಕ್ಕಿದ್ರೆ ಫಸ್ಟ್ ತಗೊಂಡು ಇಟ್ಕೊಂಬಿಡಿ. ಅದಕ್ಕಿಂತ ರೇರ್ ಆಗಿರುವಂತ ಬ್ಯೂಟಿಫುಲ್ ಫಿಶ್ ಇನ್ನೊಂದಿಲ್ಲ. ಅದ ಹೆಸರು ಮಿಡಾಸ್ ಚಿಕ್ಲೆಟ್. ಮಿಡಾಸ್ ಚಿಕ್ಲೆಟ್ ಬಂದು ಲಿಪ್ ತಿನ್ನಾಗಿರುತ್ತೆ ಮತ್ತೆ ಯೆಲ್ಲೋ ಅಂಡ್ ವೈಟ್ ಮಿಕ್ಸ್ ಆಗಿರೋ ಕಲರಲ್ಲಿ ಬರುತ್ತೆ. ವೆರಾಸ್ ಡೆವಿಲ್ ಬಂದು ತಿಕ್ಕಾಗಿರುತ್ತೆ ಲಿಪ್ಸು, ಮತ್ತೆ ಆರೆಂಜ್ ವೈಟು ಆ ಕಲರ್ಸ್ ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ವೈಟ್ ಕಲರಲ್ಲೂ ಬರುತ್ತೆ. ಆಮೇಲೆ ಇದರ ಟ್ಯಾಂಕ್ ಮೇಟ್ಸ್ ಬಂದು ಯಾವತ್ತಿದ್ರೂ ಇದರ ಡಬಲ್ ದ ಸೈಜ್ ಇರಬೇಕು. ಅಂದ್ರೆ ಇದಕ್ಕಿಂತ ತುಂಬಾ ಸ್ಟ್ರಾಂಗ್ ಆಗಿರೋ ಮೀನು ಜಾಗ್ವಾರ್ ಆಗಿರ್ಬೋದು, ಜಾಕ್ ಡ್ಯಾಮ್ಸಿ ಆಗಿರ್ಬೋದು, ಇಲ್ಲ ಅಂದ್ರೆ ವುಲ್ಫ್ ಚಿಕ್ಲೆಡ್ ಆಗಿರ್ಬೋದು, ಇಂಥ ತಗೊಂಬಂದು ಹಾಕಿ. ಇಲ್ಲ ಅಂದ್ರೆ 2 ಸೈಜ್ ದೊಡ್ಡದಾಗಿರ್ಬೇಕು ಅಂತ ಮೀನು ಹಾಕಿ. ಅದು ಈ ಮೀನು ಬಂದು ಸೌತ್ ಅಮೇರಿಕನ್ ಚಿಕ್ಲೆಡ್. ಸೊ ಈ ಫಿಶ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಬೇಕು. ಫಸ್ಟ್ ಒಂದು ಫಿಶ್ ಇಟ್ಕೊಂಡು ಸಾಕಿ, ಅದಾದ್ಮೇಲೆ 2ನೇ ಫಿಶ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಈ ಫಿಶು ಎಲ್ಲ ಫಿಶ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಇದರ ಮೆಚ್ಯೂರ್ ಸ್ಟೇಜಿಗೆ ಬಂದಾಗ ಹಂಪ್ ಒಂದು ಲೈಟಾಗಿ ಬ್ಯೂಟಿಫುಲ್ ಆಗಿರೋ ಒಂದು ಹಂಪ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದರಲ್ಲಿ ಆಕ್ಸಿಜನ್ ಕಮ್ಮಿ ಇದ್ರೂ ಈ ಫಿಶು ಸರ್ವೈವ್ ಆಗ್ಬಿಡುತ್ತೆ. ಎಲ್ಲಾ ತರದ ವಾಟರ್ ಕಂಡೀಷನ್ ಅಲ್ಲೂ ಈ ಮೀನ್ ಸರ್ವೈವ್ ಆಗುತ್ತೆ. ಇದರ ಹೀಟ್ ರೇಂಜ್ ಬಂದು 23 ಇಂದ 28 ವರೆಗೂ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮೀನು. ಆಮೇಲೆ ಇದು ಈಸಿಯಾಗಿ ಬ್ರೀಡ್ ಆಗುವಂತ ಫಿಶ್. ಇದು ಕರೆಕ್ಟಾಗಿ ಮೇಲ್ ಅಂಡ್ ಫೀಮೇಲ್ ನ ನೀವು ಐಡೆಂಟಿಫೈ ಮಾಡಿ ಎತ್ಕೊಂಡು ಹೋಗಿ ಒಂದು ಟ್ಯಾಂಕಲ್ಲಿ ಬಿಟ್ರೆ ತುಂಬಾನೇ ಈಸಿಯಾಗಿ ಬ್ರೀಡ್ ಆಗ್ಬಿಡುತ್ತೆ. ಅದು ಆಲ್ಮೋಸ್ಟ್ ಒಂದು 4-5 ಇಂಚಸ್ ಬಂದಾಗ್ಲೇ ಬ್ರೀಡ್ ಆಗೋಕೆ ಸ್ಟಾರ್ಟ್ ಆಗೋಗುತ್ತೆ. ಅದಾದ್ಮೇಲೆ ಟ್ಯಾಂಕ್ ಸೆಟಪ್ ಬಂದು ಆದಷ್ಟು ರಾಕಿ ಸೆಟಪ್, ಇಲ್ಲಾಂದ್ರೆ ಕೆಳಗಡೆ ಸ್ಯಾಂಡ್ ಬರುತ್ತಲ್ಲ ಅದನ್ನ ಹಾಕಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಮೀನು. ಬ್ರೈಟ್ ಕಲರ್ನ ಪಾಪ್ ಅಪ್ ಮಾಡುತ್ತೆ. ವೇಸ್ಟ್ ಪ್ರೊಡ್ಯೂಸ್ ಸಿಕ್ಕಾಪಡೆ ಮಾಡುತ್ತೆ ಮೀನು. ಒಳ್ಳೆ ಫುಡ್ ಕ್ವಾಲಿಟಿ ಕೊಡಿ, ಒಳ್ಳೆ ಫಿಲ್ಟ್ರೇಷನ್ ಕೊಡಿ. ಈ ಫಿಶ್ಗೆ ಫ್ಲವರ್ ಹಾರ್ನ್ ಹೇಗೆ ನೀವು ನೋಡ್ಕೊತಿರೋ, ಇಲ್ಲಾಂದ್ರೆ ಫಿಶ್ ಫುಡ್ ತಂದಾಕ್ತಿರೋ ಸೇಮ್ ಫಿಶ್ ಫುಡ್ ಹಾಕಿ. ಇದರ ರಿಸಲ್ಟ್ಸ್ ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಮೇಲ್ ಅಂಡ್ ಫೀಮೇಲ್ ಹೇಗೆ ಕಂಡುಹಿಡಿಯೋದು? ಮೇಲ್ ಬಂದು ತಿಕ್ಕಾಗಿ ಆಮೇಲೆ ಬ್ರೈಟ್ ಕಲರ್ ಅಲ್ಲಿ ಇರುತ್ತೆ. ಫೀಮೇಲ್ ಬಂದು ಲೈಟ್ ಕಲರ್ ಮತ್ತೆ ಥಿನ್ ಬಾಡಿ ಇರುತ್ತೆ. ಇರೋದ್ರಲ್ಲಿ ಚಿಕ್ಕ ಮೀನ್ ಬಂದು, ಇವಾಗ ಅಕ್ವೇರಿಯಂ ಶಾಪ್ಗೆ ಹೋಗ್ತೀರಾ ಅಂದ್ರೆ ಇರೋದ್ರಲ್ಲಿ ಚಿಕ್ಕ ಮೀನ್ ಬಂದು ಫೀಮೇಲ್, ಇರೋದ್ರಲ್ಲಿ ದೊಡ್ಡ ಮೀನ್ ಬಂದು ಮೇಲ್. ಸೊ ಇದರಲ್ಲಿ ಈಸಿಯಾಗಿ ಕಂಡುಹಿಡಿಬಹುದು ನೀವು. ಆದಷ್ಟು ಈ ಮೀನ್ನ ಹೇಳಬೇಕು ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ. ತಗೊಂಡ್ರೆ ಬೆಳೆಸ್ಬಿಟ್ಟು ಅಯ್ಯೋ ಇದನ್ನ ತುಂಬಾ ಅಗ್ರೆಸಿವ್ ಆಯ್ತು ಅಂತ ಅನ್ಬಿಟ್ಟು ಯಾವುದೇ ತರದ ಕೆರೆ ಇಲ್ಲ ಅಂದ್ರೆ ಬಾವಿಗೆ ಬಿಡಕ್ ಹೋಗ್ಬಿಡಿ. ಅದು ನಮ್ಮ ನೇಟಿವ್ ಫಿಶಸ್ ಏನಿರುತ್ತೆ ಅದನ್ನ ಈಸಿಯಾಗಿ ಸಾಯಿಸ್ಬಿಟ್ಟು ತಿಂದು ಮುಗಿಸ್ಬಿಡುತ್ತೆ. ಸೊ ಫಿಶ್ನ ಉಳಿಸೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಫಿಶ್ ತಗೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.